ಭಾಳ ದಿನಗಳಿಂದ ಮಾರಮ್ಮ ದೇವಿ ಮತ್ತು ಕಾಳಮ್ಮ ದೇವಿಯ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖಂಡರುಗಳು ರಾಮಚಂದ್ರರವರು, ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವರು, ನಾಗೇಶ್ರವರು ಭಾಳ ಜನ ಕರೆದಿದ್ರು, ಬರಲೇಬೇಕು ಅಂತಕ್ಕಂಥ ಪ್ರೀತಿಪೂರ್ವಕ ಭಾವನೆಯಿಂದ ಹಾಗಾಗಿ ಬಂದಿದ್ದೇನೆ ಅಷ್ಟೇ. ಸರ್, ಮತ್ತೊಂದು ಕಡೆ MDCC ಬ್ಯಾಂಕ್ 12 ಸ್ಥಾನಗಳಲ್ಲಿ 9 ಸ್ಥಾನವನ್ನು ಕಾಂಗ್ರೆಸ್ ಪಡೆದಿದೆ. ಈಗ ನೋಡಿ ಅಣ್ಣ, ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಹಾಗಾಗಿ ಇವತ್ತೇನು MDCC ಬ್ಯಾಂಕ್ನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಎಫೆಕ್ಟಿವ್ ಅಭ್ಯರ್ಥಿಗಳು ಹಾಕುವಲ್ಲಿ JDS ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಜಿಲ್ಲೆ ಮುಖಂಡರುಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ. ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಒಳಗಡೆ ಒಂದಷ್ಟು ಯೂನಿಟಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗ್ತದೆ. ಅದನ್ನು ಚರ್ಚೆ ಮಾಡ್ತೇವೆ. ಪದೇ ಪದೇ ಹಿಂಗೆ JDSಗೆ ಹಿನ್ನಡೆ ಆಗ್ತಾ ಇದೆ. ಬನ್ನಿ ಬಸ್, ಯಾಕೆ ತಿರ್ಚಿ ಅದಕ್ಕೆ ಹೇಳ್ತೇನೆ, ನಡಿ ಬಸ್ ಆಯಿತು, ಏನು ತೊಂದರೆ ಇಲ್ಲ. ಈ ಕುಮಾರಣ್ಣನಿಗೆ 3 ಲಕ್ಷ ಲೀಡಲ್ಲಿ ಗೆಲ್ಸಿಲ್ವೇ ಮಂಡ್ಯ ಜಿಲ್ಲೆ ಜನ? ಅವಾಗ ನಾವೇನಾದ್ರು ಪ್ರಶ್ನೆ ಮಾಡೋದು? ಇರ್ತವೆ ಚುನಾವಣೆಗಳಲ್ಲಿ ಏಳು ಬೀಳು ಇರ್ತವೆ, ಏನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ದೇವೇಗೌಡರ ಕುಟುಂಬ ಇಂಥ ಚುನಾವಣೆಗಳು ಸಾಕಷ್ಟು ನೋಡಿದೆ. ಮತ್ತೆ 3 ಕ್ವಶನ್ ಅಲ್ಲಿಗೆ ಬಂದಿದೆ, 4ನೇದು ಅಲ್ಲಿಗೆ ಬೇಡ, ನಡಿ, ಕೆಲಸ ಅದೇ ನನಗೆ. ಥ್ಯಾಂಕ್ ಯು. ಆಯಿತು ನಡಿಯಪ್ಪ, ಅವರು ಭಾಳ ಅನುಭವಿಗಳಿದ್ದಾರೆ ಅವರು ಚುನಾವಣೆ ನಡೆಸೋದ್ರಲ್ಲಿ. ಆಯಿತು, ನಡಿ. ಭಾಳ ದಿನಗಳಿಂದ ಮಾರಮ್ಮ ದೇವಿ ಮತ್ತು ಕಾಳಮ್ಮ ದೇವಿಯ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖಂಡರುಗಳು ರಾಮಚಂದ್ರರವರು, ಜಿಲ್ಲಾಧ್ಯಕ್ಷರು ರಮೇಶ್ ಅಣ್ಣ ಅವರು, ನಾಗೇಶ್ರವರು ಭಾಳ ಜನ ಕರೆದಿದ್ರು, ಬರಲೇಬೇಕು ಅಂತಕ್ಕಂಥ ಪ್ರೀತಿಪೂರ್ವಕ ಭಾವನೆಯಿಂದ ಹಾಗಾಗಿ ಬಂದಿದ್ದೇನೆ ಅಷ್ಟೇ. ಸರ್, ಮತ್ತೊಂದು ಕಡೆ MDCC ಬ್ಯಾಂಕ್ 12 ಸ್ಥಾನಗಳಲ್ಲಿ 9 ಸ್ಥಾನವನ್ನು ಕಾಂಗ್ರೆಸ್ ಪಡೆದಿದೆ. ಈಗ ನೋಡಿ ಅಣ್ಣ, ಚುನಾವಣೆಗಳಲ್ಲಿ ಏಳು ಬೀಳುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಹಾಗಾಗಿ ಇವತ್ತೇನು MDCC ಬ್ಯಾಂಕ್ನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಯಾವ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಜಿಲ್ಲೆ ನಾಯಕರು ಅಂತಕ್ಕಂಥ ವಿಚಾರಕ್ಕೆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲೆಲ್ಲ ಕೂತು ಚರ್ಚೆ ಮಾಡ್ತೀವಿ. ಎಫೆಕ್ಟಿವ್ ಅಭ್ಯರ್ಥಿಗಳು ಹಾಕುವಲ್ಲಿ JDS ಈಗ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ಜಿಲ್ಲೆ ಮುಖಂಡರುಗಳ ಜೊತೆ ಸನ್ಮಾನ್ಯ ಕುಮಾರಣ್ಣ ಅವರು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಕೂತು ಚರ್ಚೆ ಮಾಡ್ತೇವೆ. ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಒಳಗಡೆ ಒಂದಷ್ಟು ಯೂನಿಟಿ ಬರ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಬೇಕಾಗ್ತದೆ. ಅದನ್ನು ಚರ್ಚೆ ಮಾಡ್ತೇವೆ. ಪದೇ ಪದೇ ಹಿಂಗೆ JDSಗೆ ಹಿನ್ನಡೆ ಆಗ್ತಾ ಇದೆ. ಬನ್ನಿ ಬಸ್, ಯಾಕೆ ತಿರ್ಚಿ ಅದಕ್ಕೆ ಹೇಳ್ತೇನೆ, ನಡಿ ಬಸ್ ಆಯಿತು, ಏನು ತೊಂದರೆ ಇಲ್ಲ. ಈ ಕುಮಾರಣ್ಣನಿಗೆ 3 ಲಕ್ಷ ಲೀಡಲ್ಲಿ ಗೆಲ್ಸಿಲ್ವೇ ಮಂಡ್ಯ ಜಿಲ್ಲೆ ಜನ? ಅವಾಗ ನಾವೇನಾದ್ರು ಪ್ರಶ್ನೆ ಮಾಡೋದು? ಇರ್ತವೆ ಚುನಾವಣೆಗಳಲ್ಲಿ ಏಳು ಬೀಳು ಇರ್ತವೆ, ಏನು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ದೇವೇಗೌಡರ ಕುಟುಂಬ ಇಂಥ ಚುನಾವಣೆಗಳು ಸಾಕಷ್ಟು ನೋಡಿದೆ. ಮತ್ತೆ 3 ಕ್ವಶನ್ ಅಲ್ಲಿಗೆ ಬಂದಿದೆ, 4ನೇದು ಅಲ್ಲಿಗೆ ಬೇಡ, ನಡಿ, ಕೆಲಸ ಅದೇ ನನಗೆ. ಥ್ಯಾಂಕ್ ಯು. ಆಯಿತು ನಡಿಯಪ್ಪ, ಅವರು ಭಾಳ ಅನುಭವಿಗಳಿದ್ದಾರೆ ಅವರು ಚುನಾವಣೆ ನಡೆಸೋದ್ರಲ್ಲಿ. ಆಯಿತು, ನಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.